ಟಿವಿ7 ಕನ್ನಡಕ್ಕೆ ಸ್ವಾಗತ. ಕೆ. ಡಿ. ಕೋಟೆ ದೌರ್ಜನ್ಯ ಸಂತ್ರಸ್ತರಿಗೆ ರಕ್ಷಣೆ, ಉದ್ಯೋಗಕ್ಕೆ ಆಗ್ರಹ. ಚಿತ್ರದುರ್ಗ ಚಳ್ಳಕೆರೆ ತಾಲ್ಲೂಕಿನ ಕೆ. ಡಿ. ಕೋಟೆ ಗ್ರಾಮದಲ್ಲಿ ದೌರ್ಜನ್ಯಕ್ಕೊಳಗಾದ ಸಂತ್ರಸ್ತರಿಗೆ ಸೂಕ್ತ ರಕ್ಷಣೆ ಹಾಗೂ ಉದ್ಯೋಗ ಒದಗಿಸುವಂತೆ ಆಗ್ರಹಿಸಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಇಂದು ಚಿತ್ರದುರ್ಗದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಶ್ರೀ ಟಿ. ರಘುಮೂರ್ತಿ ಅವರಿಗೆ ಹಕ್ಕೊತ್ತಾಯ ಸಲ್ಲಿಸಲಾಯಿತು. ಕೆ. ಡಿ. ಕೋಟೆ ಗ್ರಾಮದಲ್ಲಿ ದೌರ್ಜನ್ಯಕ್ಕೊಳಗಾದ ಸಂತ್ರಸ್ತರಿಗೆ ಪ್ರಕರಣದನ್ವಯ ಸೂಕ್ತ ರಕ್ಷಣೆ ನೀಡಬೇಕು. ಸಂತ್ರಸ್ತ ಕುಟುಂಬಗಳಿಗೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಡಿ ಕೆಲಸ ಒದಗಿಸಿ ಅವರ ಜೀವನಕ್ಕೆ ಆರ್ಥಿಕ ಭದ್ರತೆ ಕಲ್ಪಿಸಬೇಕು ಎಂದು ಸಚಿವರಿಗೆ ಮನವಿ ಮಾಡಲಾಯಿತು. ಈ ಸಂದರ್ಭದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ತಾಲೂಕು ಸಂಚಾಲಕರಾದ ಟಿ. ವಿಜಯಕುಮಾರ್, ಸಂಚಾಲಕರಾದ ಕೆ. ಬಿ. ನಾಗರಾಜ್, ಜಿಲ್ಲಾ ಗ್ಯಾರಂಟಿ ಸಮಿತಿ ಸದಸ್ಯರಾದ ಚೌಳೂರು ಪ್ರಕಾಶ್, ನೆಲಗೆತನಹಟ್ಟಿ ಓಬಳೇಶ್, ಪಿ. ಆರ್. ಪುರದ ಪಾಲಾಕ್ಷ, ರೇಣುಕಾಪುರದ ಅಶೋಕ್ ಹಾಗೂ ಸೋಮಶೇಖರ್, ಮಾದಿಗ ದಂಡೋರದ ಬಿ. ತಿಪ್ಪೇಸ್ವಾಮಿ, ಚನ್ನಕೇಶವ, ಸಚಿನ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಸಂತ್ರಸ್ತರಿಗೆ ರಕ್ಷಣೆ, ಉದ್ಯೋಗ ಖಾತ್ರಿ ಯೋಜನೆಯಡಿ ಕೆಲಸ ಸಚಿವರಿಗೆ ದಲಿತ ಸಂಘರ್ಷ ಸಮಿತಿಯಿಂದ ಹಕ್ಕೊತ್ತಾಯ. ಮೌನೇಶ ಆಚಾರ್, ಟಿವಿ7 ಕನ್ನಡ, ಚಳ್ಳಕೆರೆ. ನೀವು ಬರಬೇಕು ಕುತ್ಕೊಂಡು ಏನು ಸಮಸ್ಯೆ ಇದೆ ಇಲ್ಲಿ ಈಗ ಅವ್ರಿಗೇನು ಗೊತ್ತಾ ಎಲ್ಲ ಅವ್ರಿಗೇನು ಗೊತ್ತಾ DC ಬಂದರೆ ನ್ಯಾಯ ಸಿಗ್ತದೆ ಅಂತ ಇರ್ಬೋದು. ಆಗಿಬಿಡಿ ಇವಾಗ ಅದಕ್ಕೆ ಬಂದಿಲ್ಲ ಅವ್ರು ಬರ್ದಿದ್ದು ಕಾರಣ ನಾನು ಹೇಳೋದಲ್ಲ. ನಾನು ಸುಮಾರು 5ನೇ ತಾರೀಕಿಂದ ಮರಗಳನ್ನೆಲ್ಲ ಕೊಡಬೇಕಂತೇಳಿ ಬೆಳಿಗ್ಗೆಯಿಂದ ನೀವು ತಡೆಯಮ್ಮ, ಅದಕ್ಕೋಸ್ಕರ ಅವ್ರು ಬಂದಿಲ್ಲ. ಇದರಲ್ಲಿ ಮೊನ್ನೆ ನಾನು ಹೇಳಿದ್ದಲ್ಲ, ಯಾವತ್ತು 9ನೇ ತಾರೀಕು 5ನೇ ತಾರೀಕು ಇದ್ದೀರಿ ನೀವು. ನಾಳೆ ನಾಡಿದ್ದು ಹೋಗಿ ನೀವು ಹೋಗ್ಬಿಟ್ಟು ಆಮೇಲೆ ಸಂಬಂಧಪಟ್ಟ ಆಫೀಸರ್ಸ್ ಯಾರು DSW ಇರ್ಬೋದು, ಟ್ರೈಬಲ್ ಆಫೀಸರ್ ಇರ್ಬೋದು, ಇನ್ನೊಂದು ಯಾರು ಮತ್ತು ವಾಟ್ಸಪ್ ಸಮಸ್ಯೆಗಳಿದ್ದಾನೆ, ಬೇರೆ ಬೇರೆ ಏನಿದ್ದಾವಲ್ಲ ಎಲ್ಲ ಕರ್ಕೊಂಡು ಹೋಗಿ ಅದು ಮಾಡ್ತಾರೆ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಅವರಿಗೆ ಒಂದಷ್ಟು ಮಾಹಿತಿ ಗೊತ್ತಾಗಿಲ್ಲ.